ನಮಸ್ತೆ ಸಾರಿಗೆ ಬಂಧುಗಳೇ. ಪ್ರಸ್ತುತ ಮಾತಾಡ್ತಾ ಇರೋ ವಿಷಯ ನಮಗೆ ಹೋರಾಟದಲ್ಲಿ ಯಶಸ್ಸನ್ನು ಕಾಣಬೇಕಾಗಿರುವ ಒಂದು ಕಾಲಘಟ್ಟಕ್ಕೆ ನಾವು ಮಾತಾಡಬೇಕಾಗೈತಿ. ಏನು ವಿಷಯ ಅಂದರೆ, ಈಗಾಗಲೇ 30,000 ಜನರಿಗೆ ಚಾರ್ಜ್ ಶೀಟನ್ನು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಹಾಗಾದರೆ ಹೋರಾಟ ಅಂದರೆ ಏನು ಅರ್ಥ ಅಂದರೆ, ನನ್ನ ಡಿಮ್ಯಾಂಡನ್ನು ನಾನು ಸರ್ಕಾರದ ಮುಂದೆ ಇಕ್ತೀನಿ ಅಂದರೆ ಸರ್ಕಾರ ಕೊಡ್ತಕ್ಕಂಥ ಬಹಳ ಕೆಟ್ಟ ಪೆಟ್ಟುಗಳನ್ನು ನಾನು ಅನುಭವಿಸೋದಕ್ಕೇ ಹೋರಾಟಕ್ಕೆ ಇಳಿಬೇಕಾ ಅನ್ನುವ ಮನಸ್ಥಿತಿ ಈ ನಮ್ಮ ಸಿಬ್ಬಂದಿ ವರ್ಗಕ್ಕೆ ಬರುವಂಥ ಒಂದು ಸನ್ನಿವೇಶ ನಮ್ಮ ಕಣ್ಮುಂದೆ ಬರ್ತದೆ. ಈಗ ನೋಡಿ, PGR ಸಿಂಧ್ಯಾ ಅವರ ಆಡಳಿತದಿಂದ ಹಿಡ್ಕೊಂಡು ಇಲ್ಲಿವರೆಗ ಒಂದಲ್ಲ ಒಂದು ಹಂತದಲ್ಲಿ ಒಂದು ಹೋರಾಟಗಳು ನಡೀತಲೇ ಬರ್ತದೆ. ಒಂದು ಹಂತದಲ್ಲಿ ಸರ್ಕಾರಗಳು ಇದು ಸದಬಡಿಯುವಂಥ ಕೆಲಸ ಮಾಡ್ತಲೇ ಬರ್ತದೆ. ಯಾಕೆಂದರೆ ಕಾರ್ಮಿಕ ಕಾಯ್ದೆ ಹೆಂಗಿರ್ತದೆ, ಸರ್ಕಾರದ ಧೋರಣೆ ಹೆಂಗಿರ್ತದೆ, ಇವರು ಎಲ್ಲರೂ ಸುತ್ತಿ ಬಳಸಿ ಈ ಸಾರಿಗೆ ಸಂಸ್ಥೆಯನ್ನು ಕ್ಲೋಸ್ ಮಾಡಿ ಮತ್ತೊಂದು ಖಾಸಗಿ ಒಡೆತನದ ವ್ಯವಸ್ಥೆಯನ್ನು ಜಾರಿಗೆ ತರೋದಕ್ಕೆ ಕಾಂಗ್ರೆಸ್ BJP ಅಂತ ಭಿನ್ನಾಭಿಪ್ರಾಯ ಏನೂ ಇಲ್ಲ. ಎಲ್ಲರೂ ಕೂಡ ಕ್ಯಾಪಿಟಲಿಸಮ್ನ ಒಪ್ಕೊಂಡಿರುವ ಎಲ್ಲ ಪಕ್ಷಗಳು, ಎಲ್ಲರೂ ಕೂಡ ಕಾರ್ಪೊರೇಟರ್ಸ್ನ ಒಪ್ಕೊಂಡಿರ್ತಕ್ಕಂಥ ನೀತಿಗಳಾಗಿದ್ದಾವೆ. ಹಾಗಾಗಿ ಇದರಲ್ಲಿ ಸರ್ಕಾರಕ್ಕೆ ಪೆಟ್ಟನ್ನು ಕಮ್ಮಿ ಮಾಡ್ಕೋಬೇಕು ಅಂತ ಅವರ ದಾರಿ ಯಾವುದು ಅಂದರೆ, ಸರ್ಕಾರಿ ಸ್ವಾಮ್ಯದ ಉದ್ದಿಮೆಗಳನ್ನು ನಿಧಾನಕ್ಕೆ ಮುಚ್ಚತಕ್ಕಂಥದ್ದು, ಖಾಸಗಿ ವಲಯಕ್ಕೆ ಅವರು ತೆರೀತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಇದನ್ನು ಪದೇ ಪದೇ ದುಡಿಯೋ ವರ್ಗಗಳಿಗೆ ಕಿರುಕುಳವನ್ನು ಕೊಡ್ತಕ್ಕಂಥ ಈ ಕಾನೂನುಗಳು, ಚಾರ್ಜ್ ಶೀಟ್ಗಳನ್ನು ಹಾಕ್ತಕ್ಕಂಥದ್ದು ಇರ್ಬೋದು, ಅಥವಾ ಡಿಸ್ಮಿಸ್ ಮಾಡೋದಿರ್ಬೋದು, ವಲಯದಿಂದ ವಲಯಕ್ಕೆ ವರ್ಗಾವಣೆ ಮಾಡೋದಿರ್ಬೋದು. ಇದು ಎಲ್ಲದೂ ಕೂಡ ಈ ಸಿಬ್ಬಂದಿ ವರ್ಗಗಳಿಗೆ ಕಿರುಕುಳ ಕೊಡ್ತಕ್ಕಂಥ ಒಂದು ಬಾಧೆಯ ಕಾಯ್ದೆ ಅಥವಾ ಧೋರಣೆಗಳು ಇದಾಗ್ಬಿಟ್ಟಿದ್ದಾವೆ. ಹಾಗಾಗಿ ನಾನೇನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ತರ್ತೀನಿ ಅಂದರೆ, ಒಂದೇ, ಈಗಾಗಲೇ ನಾವು ಈ ಏನು ಹೋರಾಟವನ್ನು ಏನು ಪ್ರಾರಂಭ ಮಾಡಿದ್ರೋ ಆ ಸಂದರ್ಭದಲ್ಲೇ ನಾವು ಕೂಡ ಹೇಳಿದ್ವಿ, ನಮ್ಮದು ಸಂಪೂರ್ಣ ಬೆಂಬಲ ಇದೆ. ಯಾವುದೇ ಸಂದರ್ಭ ಬಂದರೂ ಹೋರಾಟಕ್ಕೆ ಕರೆದಾಗ ನಾವು ಜೊತೆಲಿ ಕೈ ಜೋಡಿಸೋದಕ್ಕೂ ಇದ್ದೀವಿ ಅಂತ ಹೇಳಿದ್ದೆ. ಅದನ್ನು ಯಾರು ಗಮನಿಸಿದರೋ ಬಿಟ್ಟಿದರೋ ಗೊತ್ತಿಲ್ಲ. ಈಗ ನಾನೇನು ಹೇಳ್ತೀನಿ ಅಂದರೆ, ಈ ಸನ್ನಿವೇಶ ನಾವು ಪರ ವಿರೋಧ ಚರ್ಚೆ ಮಾಡಬಾರ್ದು, ಮತ್ತು ಅವ್ರದ್ದು ಇವ್ರದ್ದು ಪ್ರಶ್ನೆ ಖಾಸಗಿಯಾಗೇ ಇರಬೇಕೇ ಹೊರತು ಸಾರ್ವಜನಿಕವಾಗಿ ತರಬಾರ್ದು. ಭಾಳ ಮುಖ್ಯವಾಗಿ ಏನಾಗಬೇಕಾಗಿದೆ ಅಂದರೆ, ಸರ್ಕಾರ ಏನು ಘೋಷಣೆ ಮಾಡಿಕೊಂಡಿದ್ದಾರೋ ಆ ಸರ್ಕಾರದ ಘೋಷಣೆಯನ್ನು ನಾವು ಎಲ್ಲರೂ ಸೇರಿ ಒಟ್ಟಿಗೆ ಬಿಗಿಯಾಗಿ ಹಿಡಿದು ಸರ್ಕಾರವನ್ನು ಜಗ್ಗಿ ಅದನ್ನು ಜಾರಿಗೊಳಿಸುವಂಥ ಕೆಲಸ ಆಗಬೇಕೇ ಹೊರತು, ಈಗ ನಮ್ಮ ಅಜೆಂಡಾ ಇದು ಇಲ್ಲ, ನಾವು ಅದನ್ನು ಒಪ್ಪೋದಿಲ್ಲ, ನಮ್ಮ ಅಜೆಂಡಾ ಇದು, ಹೀಗೆ ನಮ್ಮ ಅಜೆಂಡಾ ನಿಮ್ಮ ಅಜೆಂಡಾ ಅಂತ ಹೇಳಿ ನಾವು ಈ ಸಂದರ್ಭಗಳಲ್ಲಿ ಬೇರೆ ಬೇರೆ ವಾದಗಳನ್ನು ಮಾಡ್ತಾ ಹೋಗ್ತಕ್ಕಂಥದ್ದು ಈ ಸನ್ನಿವೇಶಕ್ಕೆ ಸರಿಯಲ್ಲ. ಈಗ ನಮಗೆ ಉಳ್ಕೊಂಡಿರ್ತಕ್ಕಂಥದ್ದು ಒಂದೇ ಒಂದು, ಭಾಳ ಮುಖ್ಯವಾಗಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಏನು ಮಾಡಿದ್ರಿ, ಪೇ ಕಮಿಷನ್ನ ನಾವು ಜಾರಿಗೊಳಿಸ್ತೀವಿ ಅಂತ. ಈಗ 7ನೇ ವೇತನ ಆಯೋಗದ ಕೆಳಗಡೆ ರಾಜ್ಯ ಸರ್ಕಾರಿ ನೌಕರಿಗೆ ಸಿಕ್ಕಿದ ಎಲ್ಲ ಸೌಲಭ್ಯಗಳು ಈಗ ನಮಗೆ ಟೆಕ್ನಿಕಲ್ಲಾಗಿ ಪದ ಬಳಕೆ ಮಾಡ್ತಕ್ಕಂಥದ್ದು ಸಮಾನ ವೇತನ ಇತ್ಯಾದಿಗಳಲ್ಲ.
ಆದರೆ ನಾವು 7th ಪೇ ಕಮಿಷನ್ ಕೆಳಗಡೆ ಬರ್ತಕ್ಕಂಥದ್ದು ಈಗ ಅನಿವಾರ್ಯ ಇದೆ. ಸರ್ಕಾರ ನಮ್ಮನ್ನು 7th ಪೇ ಕಮಿಷನ್ ಕೆಳಗಡೆ ಕರ್ಕೊಂಡು ಹೋಗೋ ಕೆಲಸವನ್ನು ಮಾಡಬೇಕು. ಈ ಮಾಡೋದಕ್ಕೋಸ್ಕರ ಯಾವುದೇ ಥರದ ತ್ಯಾಗಕ್ಕೆ ನಮ್ಮ ಒಡಕಿನ ಧ್ವನಿ ಇಲ್ಲದೆ, ನಮ್ಮ ಅಜೆಂಡಾ ಕೈ ಬಿಟ್ಬಿಟ್ಟು ಸಂಪೂರ್ಣವಾಗಿ ಯಾರೇ ಲೀಡ್ರ್ ಇರಲಿ, ಯಾರೇ ಮುಂದೆ ಇರಲಿ, ಯಾರೇ ಹಿಂದೆ ಇರಲಿ, ಎಲ್ಲರೂ ಕೂಡ ಒಂದು ಧ್ವನಿಯಾಗಿ ಇಡೀ ನಾಡಿನಾದ್ಯಂತ ಜನರ ಪ್ರೀತಿ ವಿಶ್ವಾಸದಿಂದ ಇದನ್ನು ಗೆಲ್ತಕ್ಕಂಥ ದಿಕ್ಕಿನಲ್ಲಿ ನಾವು ಸರ್ಕಾರದ ಮೇಲೆ ಒತ್ತಡ ತರುವಂಥ ಕೆಲಸಕ್ಕೆ ನಾವು ಮುಂದಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ನಾನು ಮನವಿ ಮಾಡ್ತೇನೆ.